Hello everyone, welcome back to the Vital Education channel. So from today onwards I'm just starting a new course for the KSET Life Science aspirants. So I'm just dealing on the cell communication and cell signaling module. So I guess you all know the syllabus of KSET Life Science, right? So I'll be sharing today in the Telegram Vital Education Telegram group the syllabus thing PDF, okay, so that you can understand what and all the modules are there. So in this fourth module, that is cell communication and cell signaling, I have chosen the important topic, that is immunology, where this is very important for all the KSET and CSIR net life science aspirants. Okay, so this is very much important immunology topic. Okay, so today let us know the basic things about the immunology, basic terms and definitions, examples, that this everything, some basic things let us know today. Okay, so first basic nodana, as I told you first, like what is immunology? So study of the body's defense against infection, that is called as immunology. So defense andre rakshane. Okay, ಸೊ ಯಾವುದಾದ್ರೂ ಪ್ಯಾಥೋಜನ್ಸ್ ಇಂದ ಒಂದು ಆರ್ಗ್ಯಾನಿಸಮ್ ರಕ್ಷಣೆ ಪಡೆಯುತ್ತಲ್ವಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಆ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಆಸ್ ಇಮ್ಯುನಾಲಜಿ. ಓಕೆ, ಸ್ಟಡಿ ಆಫ್ ಬಾಡೀಸ್ ಡಿಫೆನ್ಸ್ ಎಗೇನ್ಸ್ಟ್ ದ ಇನ್ಫೆಕ್ಷನ್ ಕಾಲ್ಡ್ ಆಸ್ ಇಮ್ಯುನಾಲಜಿ. ಸೊ ಇಮ್ಯುನಾಲಜಿ ಇನ್ನೊಂದೇನೆಂದರೆ, ಲೈಕ್ ಅನ್ಲೈಕ್ ಅದರ್ ಸಿಸ್ಟಮ್ಸ್ ಇರುತ್ತಲ್ವ, ಲೈಕ್ ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸೇಮ್ ಹಾಗೆ ಇಮ್ಯೂನ್ ಸಿಸ್ಟಮ್ ಕೂಡ ಒಂದು ಪಾರ್ಟ್ ಆಗಿದೆ ಬಾಡಿನಲ್ಲಿ. ವಿತೌಟ್ ದಟ್ ಇಮ್ಯೂನ್ ಸಿಸ್ಟಮ್ ಇನ್ ದ ಬಾಡಿ ದರ್ ಇಸ್ ನೋ ಲೈಕ್ ಲೈಫ್ ಆಫ್ ದ ಪರ್ಸನ್ ಆರ್ ಎಲ್ಸ್ ಎನಿ ಆರ್ಗ್ಯಾನಿಸಮ್. ಓಕೆ, ಸೊ ಲೈಕ್ ಡಿಫೆನ್ಸ್ ಮೆಕ್ಯಾನಿಸಮೇ ಇಲ್ಲದೆ ಇದ್ದರೆ ಹೌ ಕ್ಯಾನ್ ದ ಪರ್ಸನ್ ಲೀವ್, ರೈಟ್? ರಕ್ಷಣೆ ಅನ್ನೋದೇ ಬಾಡಿಗೆ ಇಲ್ಲದೆ ಇದ್ದರೆ, ಇಮ್ಯುನಿಟಿ ಪವರೇ ಇಲ್ಲದೆ ಇದ್ದರೆ ಯಾವ ಆರ್ಗ್ಯಾನಿಸಮ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಯಾವುದೇ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಸೊ ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್ ಇಸ್ ಮಚ್ ಇಂಪಾರ್ಟೆಂಟ್. ಬಟ್ ಇನ್ನೊಂದು ಏನಂದರೆ, ಲೈಕ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂದರೆ ಇನ್ ಪರ್ಟಿಕ್ಯುಲರ್ ಅಬ್ಡೋಮನ್ ಪಾರ್ಟಲ್ಲಿದೆ ಅಂತ ಹೇಳ್ತಾರೆ, ಲೈಕ್ ಬಟ್ ಇಮ್ಯೂನ್ ಸಿಸ್ಟಮ್ ಆಲ್ ಓವರ್ ದ ಬಾಡಿ ದರ್ ಇಸ್ ದ ಪ್ರೆಸೆನ್ಸ್ ಆಫ್ ಇಮ್ಯೂನ್ ಸಿಸ್ಟಮ್. ಓಕೆ, ಸೊ ಓಕೆ, next the ability of an organism to resist infection by pathogens is called as immunity. ಓಕೆ, ಈಗ ಲೈಕ್ ಈ ವೈರಸ್, ಕೊರೋನಾ ವೈರಸ್ ಟೈಮಲ್ಲಿ ನೀವು ಆಲ್ರೆಡಿ ಅಬ್ಸರ್ವ್ ಮಾಡಿರ್ತೀರ, ತುಂಬ ಜನ ಹೇಳ್ತಿರ್ತಾರೆ ನಿಂಗೆ ಇಮ್ಯುನಿಟಿ ಪವರ್ ಪ್ರಾಪರಾಗಿಲ್ಲ, ಇಮ್ಯುನಿಟಿ ಪವರ್ ಕರೆಕ್ಟಾಗಿದ್ದಿದ್ರೆ ವೈರಸ್ ಅಷ್ಟೊಂದು ಬರ್ತಿರಲಿಲ್ಲ ಅಂತ. ಸೊ ವಾಟ್ ಈಸ್ ದಟ್ ಇಮ್ಯುನಿಟಿ? ದ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್. ಸೊ ಒಂದು ಆರ್ಗ್ಯಾನಿಸಮ್ ಪ್ಯಾಥೋಜನ್ನಿಂದ ರಕ್ಷಣೆ ಪಡಿಬೇಕು, ಲೈಕ್ ಪ್ಯಾಥೋಜನ್ ಇನ್ಫೆಕ್ಟ್ ಆಗದೆ ಇರೋ ಥರ ನೋಡ್ಕೋಬೇಕು, ಅಷ್ಟು ಬಾಡಿಗೆ ಕೆಪಾಸಿಟಿ ಇರಬೇಕು, ಅಂದರೆ ಇಮ್ಯುನಿಟಿ ಇರಬೇಕು. ಸೊ ಎಬಿಲಿಟಿ, ಕೆಪಾಸಿಟಿ ಇರಬೇಕು, ದಟ್ ಈಸ್ ಕಾಲ್ಡ್ ಆಸ್ ಇಮ್ಯುನಿಟಿ ಪವರ್. ಸೊ ದ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ ಟು ರೆಸಿಸ್ಟ್, ಮೇಂಟೈನ್, ಕಂಟ್ರೋಲ್, ಓಕೆ, ಟು ರೆಸಿಸ್ಟ್ ಎಗೇನ್ಸ್ಟ್ ದ ಇನ್ಫೆಕ್ಷನ್ ಆಫ್ ದ ಪ್ಯಾಥೋಜನ್. ಪ್ಯಾಥೋಜನ್ನೇ ಅಂತಲ್ಲ, ಎನಿ ಫಾರಿನ್ ಫಾರಿನ್ ಸಬ್ಸ್ಟೆನ್ಸಸ್, ಲೈಕ್ ಫಾರಿನ್ ಮಾಲಿಕ್ಯೂಲ್ ಸಬ್ಸ್ಟೆನ್ಸಸ್, ಆ್ಯಂಟಿಜನ್ಸ್, ಎನಿಥಿಂಗ್ ಬಾಡಿಗೆ ಎಫೆಕ್ಟ್ ಆಗೋದು ಯಾವುದೇ ಬಂದ್ರೂ ಅದರಿಂದ ಲೈಕ್ ಅದೇನು ಇನ್ಫೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದೆ ಇಮ್ಯುನಿಟಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಇಮ್ಯೂನ್ ರೆಸ್ಪಾನ್ಸ್ ಇಸ್ ಅ ಕಾಂಪ್ಲೆಕ್ಸ್ ಸಿಸ್ಟಮ್. ಸೊ ಹ್ಯಾಸ್ ಐ ಟೋಲ್ಡ್ ಯು, ಇಮ್ಯೂನ್ ರೆಸ್ಪಾನ್ಸ್ ಅನ್ನೋದು ಸಿಂಪಲ್ಲಾಗಿ ಕಂಪ್ಲೀಟ್ ಆಗಲ್ಲ. ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ಲಾಂಗ್ ಲಾರ್ಜ್ ಟೈಮ್. ಇಟ್ ಟೇಕ್ಸ್ ಅ ಲಾಂಗ್ ಟೈಮ್, large time to act on that antigens. And immune response consists of, it is divided into two categories. That is like first one is that innate, so first one is that innate immunity. Innate immunity is also called as native immunity. Question answers, like questions ಕೇಳೋವಾಗ ಲೈಕ್ ದೇ ಮೇ ಆಸ್ಕ್ ದಟ್ ಇನ್ನೇಟ್ ಇಮ್ಯುನಿಟಿ ಆರ್ ಎಲ್ಸ್ ನೇಟಿವ್ ಇಮ್ಯುನಿಟಿ. ಸೊ ದಟ್ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ದ ನೆಕ್ಸ್ಟ್ ಒನ್ ಇಸ್ ಅಡಾಪ್ಟಿವ್ ಇಮ್ಯುನಿಟಿ ಆರ್ ಎಲ್ಸ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಸ್ಲೈಡಿಂದ ವಾಟ್ ಇಸ್ ದಿಸ್ ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂತ. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಇನ್ನೇಟ್ ಇಮ್ಯುನಿಟಿ. ಸೊ ಇನ್ನೇಟ್ ಇಮ್ಯುನಿಟಿ ಇಸ್ ಪ್ರೆಸೆಂಟ್ ಫ್ರಮ್ ದ ಬರ್ತ್. ಓಕೆ, ಹುಟ್ಟದಾಗಿಂದ ಇರುತ್ತೆ ಇನ್ನೇಟ್ ಇಮ್ಯುನಿಟಿ. ಆ್ಯಂಡ್ ಇಟ್ ಈಸ್ ರಿಲೇಟಿವ್ಲಿ ನಾನ್ ಸ್ಪೆಸಿಫಿಕ್. ಲೈಕ್ ನಾನ್ ಸ್ಪೆಸಿಫಿಕ್ ಅಂದರೆ ಈ ಲೈಕ್ ಪರ್ಟಿಕ್ಯುಲರ್ ಪ್ಯಾಥೋಜನ್ನ ಮಾತ್ರ ನಾನು ಲೈಕ್ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ, ಆ್ಯಂಡ್ ಅದರ್ ಪ್ಯಾಥೋಜನ್ಸ್ ನಾನು ಎಲಿಮಿನೇಟ್ ಮಾಡೋದಿಲ್ಲ ಅನ್ನೋದಿಲ್ಲ. ಇಟ್ ಜಸ್ಟ್ ಎಫೆಕ್ಟ್ಸ್ ಆಲ್ ದ, ಇಟ್ ಜಸ್ಟ್ ಟೇಕ್ಸ್ ಆ್ಯಕ್ಷನ್ ಆನ್ ಆಲ್ ದ
ಪ್ಯಾಥೋಜನ್ಸ್, ಇಟ್ ಇಸ್ ನಾನ್ ಸ್ಪೆಸಿಫಿಕ್. ಓಕೆ, ಈ ಪ್ಯಾಥೋಜನ್ ಇದೇ ಕೊರೋನಾ ವೈರಸ್ ಆ್ಯಂಡ್ ಇದೇ ಎಬೋಲಾ ಆ್ಯಂಡ್ ಇದೇ ಬ್ಯಾಕ್ಟೀರಿಯಲ್ ವೈರಸ್ ಅಂತ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಐಡಿಯಾ ಇರೋದಿಲ್ಲ ಇನ್ನೇಟ್ ಇಮ್ಯುನಿಟಿಗೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್, ಇಟ್ ಪ್ರೊವೈಡ್ಸ್ ದ ಅರ್ಲಿ ಡಿಫೆನ್ಸ್ ಅಗೇನ್ಸ್ಟ್ ದ ಪ್ಯಾಥೋಜನ್ ಬಿಫೋರ್ ಅಡಾಪ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಕ್ಯಾನ್ ಡೆವಲಪ್. ಸೊ ಹ್ಯಾಸ್ ಐ ಟೋಲ್ಡ್ ಯು 2 ಇಮ್ಯೂನ್ ಸಿಸ್ಟಮ್ಸ್ ಇದ್ದಾವೆ. ಹ್ಯಾಸ್ ಐ ಟೋಲ್ಡ್ ಯು ಯಾವುದು ಅಂದರೆ ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅಡಾಪ್ಟಿವ್ ಇಮ್ಯುನಿಟಿ. ಸೊ ಇಲ್ಲಿ ಫಸ್ಟ್ ಯಾವುದಾದ್ರು ವೈರಸ್ ಆರ್ ಎಲ್ಸ್ ಎನಿ ಪ್ಯಾಥೋಜನ್ ಬ್ಯಾಕ್ಟೀರಿಯಾ ಏನಾದರೂ ಆಗಲಿ ಬಾಡಿಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಆಗೋದು ಯಾವುದರಿಂದ ಅಂದರೆ ಇನ್ನೇಟ್ ಇಮ್ಯುನಿಟಿಯಿಂದ. ಸೊ ದ್ಯಾಟ್ ಈಸ್ ದ ಫಸ್ಟ್ ಪ್ಲೇಸ್. ಸೊ ಇನ್ನೇಟ್ ಇಮ್ಯುನಿಟಿಯಿಂದನೂ ಮೇಂಟೈನ್ ಮಾಡೋಕ್ಕಾಗದೇ ಇದ್ದರೆ, ಎಲಿಮಿನೇಟ್ ಮಾಡೋಕ್ಕಾಗದೇ ಇದ್ದರೆ ಆ ವೈರಸ್ನ, ದ್ಯಾನ್ ಆಫ್ಟರ್ ದ್ಯಾಟ್ ಅಡಾಪ್ಟಿವ್ ಇಮ್ಯುನಿಟಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಇನ್ನೇಟ್ ಇಮ್ಯುನಿಟಿನೇ ಎಲ್ಲ ನೋಡ್ಕೊಳ್ಳುತ್ತೆ ಅನ್ನೋದೇ ಆದರೆ ಸೊ ಜಸ್ಟ್ ಎಲಿಮಿನೇಟ್ ಮಾಡುತ್ತೆ. ಇಫ್ ದೆರ್ ಇಸ್ ದ ನಾಟ್ ಪಾಸಿಬಲ್ ವಿತ್ ದ ಇನ್ನೇಟ್ ಇಮ್ಯುನಿಟಿ, ದ್ಯಾನ್ ದ ಅಡಾಪ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಡೆವಲಪ್ಸ್. ಓಕೆ, so next point, it acts against all the foreign molecules and pathogens. As I told you in the first point itself, it is not specific, it just acts on all the molecules, all the foreign substances, all the pathogens which infects the organism. Okay, ಸೊ ಯಾವುದೇ ಯಾವುದೇ ಆ್ಯಂಟಿಜನ್, ಯಾವುದೇ ಪ್ಯಾಥೋಜನ್ ಬರಲಿ ಅದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಇದೇ ಪ್ಯಾಥೋಜನ್ ಮೇಲೆ ಆ್ಯಕ್ಟ್ ಮಾಡಬೇಕು ನಾನು, ಮೆಕ್ಯಾನಿಸಮ್ ಲೈಕ್ ಇದನ್ನು ಮಾತ್ರ ಎಲಿಮಿನೇಟ್ ಮಾಡಬೇಕು ಅನ್ನೋದಿರಲ್ಲ. ದಟ್ ಈಸ್ ಜಸ್ಟ್ ಪ್ರೆಸೆಂಟ್ ಫಾರ್ ದ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿ ಹಂಗಿದೆ. ಸ್ಪೆಸಿಫಿಕ್ಕಾಗಿ ಅದನ್ನೇ ಟಾರ್ಗೆಟ್ ಮಾಡೋದು, ಸ್ಪೆಸಿಫಿಕ್ಕಾಗಿ ಪರ್ಟಿಕ್ಯುಲರ್ ಪ್ಯಾಥೋಜನ್ನ ಟಾರ್ಗೆಟ್ ಮಾಡೋದು ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ. ಬಟ್ ಹಿಯರ್ ಇನ್ ದ ಇನ್ನೇಟ್ ಇಮ್ಯುನಿಟಿ ಯಾವುದೇ ಪ್ಯಾಥೋಜನ್ ಆ್ಯಂಡ್ ಎನಿ ಫಾರಿನ್ ಮಾಲಿಕ್ಯೂಲ್ಸ್ ಆರ್ ಫಾರಿನ್ ಸಬ್ಸ್ಟೆನ್ಸ್ ಆ್ಯಂಟಿಜನ್ಸ್ ಬಂದ್ರೂ ಇಟ್ ಜಸ್ಟ್ ಟೇಕ್ಸ್ ಆ್ಯಕ್ಷನ್ ಆನ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಇಟ್ ಫಂಕ್ಷನ್ಸ್ ಫ್ರಮ್ ಬರ್ತ್ and has no memory. So as I told you, like birth ಆದಾಗಿಂದನೂ, ಆರ್ಗ್ಯಾನಿಸಮ್ ಬರ್ತ್ ಆದಾಗಿಂದನೂ ಈ ಇನ್ನೇಟ್ ಇಮ್ಯುನಿಟಿ ಅನ್ನೋದು ಫಂಕ್ಷನ್ ಆಗ್ತಿರುತ್ತೆ, ವರ್ಕ್ ಆಗ್ತಿರುತ್ತೆ. ಆ್ಯಂಡ್ ನೋ ಮೆಮೊರಿ, ಲೈಕ್ ಈಗ ಕೊರೋನಾ ವೈರಸ್ ಫಸ್ಟ್ ಟೈಮ್ ಬರುತ್ತೆ ಅಂದ್ಕೊಳ್ಳಿ, ಆ್ಯಂಡ್ ಇನ್ನೇಟ್ ಇಮ್ಯುನಿಟಿ ಅದನ್ನ ಕ್ಯೂರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಬರುತ್ತೆ ಕೊರೋನಾ ವೈರಸ್. ಸೊ ಆಗ ಲೈಕ್ ಇನ್ನೇಟ್ ಇಮ್ಯುನಿಟಿಗೆ ನೀನು ಫಸ್ಟೇ ಬಂದಿದ್ದೆ ಅಲ್ವಾ ಅನ್ನೋ ಮೆಮೊರಿ ಪವರ್ ಇರೋದಿಲ್ಲ. ಓಕೆ, ಸೊ ದಿಸ್ ವೈರಸ್ ಫಸ್ಟೇ ಬಂದಿತ್ತಲ್ವ ಅನ್ನೋದು ಇರೋದಿಲ್ಲ. ಬಟ್ ಅಕ್ವೈರ್ಡ್ ಇಮ್ಯುನಿಟಿಗೆ ಆ ಮೆಮೊರಿ ಪವರ್ ಇದೆ. ಸೊ ಐಲ್ ಜಸ್ಟ್ ಎಕ್ಸ್ಪ್ಲೇನ್ ದಟ್ ಅಕ್ವೈರ್ಡ್ ಇಮ್ಯುನಿಟಿ ಇನ್ ದ ಲೇಟರ್ ಸ್ಲೈಡ್ಸ್, ಬಟ್ ಲೆಟ್ ಅಸ್ ಸಿ ದಿಸ್ ಇನ್ನೇಟ್ ಇಮ್ಯುನಿಟಿನ. ಸೊ ನೆಕ್ಸ್ಟ್ ಪಾಯಿಂಟ್, ಹಿಂಗೆ ನೋ ಮೆಮೊರಿ ಪವರ್ ಇರೋದಿಲ್ಲ ಆ್ಯಂಡ್ ಜಸ್ಟ್ ಇಟ್ ಫಂಕ್ಷನ್ಸ್ ಫ್ರಮ್ ದ ಬರ್ತ್ ಇಟ್ ಸೆಲ್ಫ್. ಓಕೆ, ಆ್ಯಂಡ್ ನೆಕ್ಸ್ಟ್, ಇನ್ನೇಟ್ ಇಮ್ಯುನಿಟಿ ಈಸ್ ದ ಹೋಸ್ಟ್ಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇನ್ಫೆಕ್ಷನ್. ಸೊ ಹ್ಯಾಸ್ ಐ ಟೋಲ್ಡ್ ಯು, if the virus or else any bacteria that infects the organism, first the innate immunity takes action on that particular antigen or else pathogen, and if it's not possible by the innate immunity, then it sends to the acquired immunity as a message, see that I'm not able to eliminate this virus, that is like coronavirus, so that you just take action on this ಅಂತ ಹೇಳಿ acquired immunityಗೆ ಆಮೇಲೆ ಸೆಂಡ್ ಮಾಡುತ್ತೆ. ಸೊ ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಫಸ್ಟ್ ರಕ್ಷಣೆ, ಡಿಫೆನ್ಸ್ ಲೈಕ್ ಫಸ್ಟ್ ಲೈನ್ ಆಫ್ ರಕ್ಷಣೆ ಅಂತ ಇರೋದೇ ಆದರೆ ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ. ದ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಬಂದು ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ. ಸೊ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಅಂದರೆ ಲೈಕ್ ಇನ್ನೇಟ್ ಇಮ್ಯುನಿಟಿನಲ್ಲಿ ಯಾವುದೆಲ್ಲ ಸಬ್ಸ್ಟೆನ್ಸ್ ಆಗಲಿ, ಪಾರ್ಟ್ಸ್ ಆಗಲಿ, ಎನಿಥಿಂಗ್ ಫಂಕ್ಷನ್ ಮಾಡುತ್ತೆ ಅನ್ನೋದು, ಏನೇನೆಲ್ಲ ಯೂಸ್ ಮಾಡಿಕೊಂಡು ಇನ್ನೇಟ್ ಇಮ್ಯುನಿಟಿ ವರ್ಕ್ ಆಗುತ್ತೆ ಅನ್ನೋದು. ಸೊ ಇಟ್ ಮೇ ಬಿ ಫಿಸಿಕಲ್ ಆರ್ ಕೆಮಿಕಲ್ ಬ್ಯಾರಿಯರ್ಸ್. ಓಕೆ, ಸೊ ಫಿಸಿಕಲ್ ಬ್ಯಾರಿಯರ್ಸ್ ಅಂದ ತಕ್ಷಣ ಫಸ್ಟ್ ಇಟ್ ಕಮ್ಸ್ ಟು ದ ಸ್ಕಿನ್ ಆ್ಯಂಡ್ mucous membrane. Okay, these are the two important physical and the chemical barriers present in the innate immunity. Okay, so these are the first line of defense against the pathogen. ಸೊ ಫಸ್ಟ್ ಅಂದರೆ ಫಸ್ಟ್ ಈಗ ಲೈಕ್ ಸ್ಕಿನ್ ಮೇಲೆ ಏನಾದರೂ ಲೈಕ್ ಗಾಯ ಆಗಿರುತ್ತೆ, ಎನಿ ಸ್ಕ್ರ್ಯಾಚ್ ಆರ್ ಕಟ್ ಆಗಿರುತ್ತೆ. ಸೊ ಬೈ ದ ಟೈಮ್ ಆ ಗ್ಯಾಪಲ್ಲಿ, ಆ ಕಟ್ಟಾಗಿರೋ ಪ್ಲೇಸಲ್ಲಿ ಸೊ ಈ ಪ್ಯಾಥೋಜನ್ಸ್ ಆರಾಮಾಗಿ ಎಂಟ್ರಿ ಆಗ್ಬೋದು. ಸೊ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಬಂದು ಇದೇ ಆಗಿರುತ್ತೆ, ದಟ್ ಈಸ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಮ್ಬ್ರೇನ್. ಓಕೆ, ಸೊ ದೀಸ್ ಆರ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಗೇನ್ಸ್ಟ್ ದ ಪ್ಯಾಥೋಜನ್ ಆ್ಯಂಡ್ ಪ್ರೊವೈಡ್ಸ್ ದ initial defense against the infection. So
ಲೈಕ್ ಪ್ಯಾಥೋಜನ್ ಕಟ್ಟೆ ಆಗದೆ ಇದ್ದರೆ ಸ್ಕಿನ್ನು ಇಟ್ ಜಸ್ಟ್ ದ ಪ್ಯಾಥೋಜನ್ ಎಂಟ್ರಿ ಆಗೋಕ್ಕಾಗಲ್ಲ ಸ್ಕಿನ್ನಿಂದ, ರೈಟ್. ಸೊ ಇದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅಂದರೆ ಪ್ರೊಟೆಕ್ಷನ್ಗೆ, ಲೈಕ್ ಬಾಡಿ ಪ್ರೊಟೆಕ್ಷನ್ಗೆ ಸ್ಕಿನ್ ಇಸ್ ದ ಫಸ್ಟ್ ಔಟರ್ ಮೋಸ್ಟ್ ಫಿಸಿಕಲ್ ಬ್ಯಾರಿಯರ್ ಅಲ್ವಾ, ಆ್ಯಂಡ್ ಕೆಮಿಕಲ್ ಬ್ಯಾರಿಯರ್ ಟು. ಸೊ ಮ್ಯೂಕಸ್ ಮೆಂಬ್ರೇನ್ ಕೂಡ ಇದರಲ್ಲೇ ಸೇರಿಕೊಳ್ಳುತ್ತೆ ಎಗೇನ್ಸ್ಟ್ ದ ಪ್ಯಾಥೋಜನ್, ಆ್ಯಂಡ್ ಇಟ್ ಈಸ್ ದ ಇನಿಷಿಯಲ್ ಫಸ್ಟ್ ಡಿಫೆನ್ಸ್ ಎಗೇನ್ಸ್ಟ್ ದ infection. And the next point, it prevents exposure of the internal tissues to pathogens. As I told you, ಈಗ ಕಟ್ಟಿದ್ರೆ ಕೈ ಮೇಲೆ ಏನಾದರೂ ಬೆರಳ ಮೇಲೆ ಎಲ್ಲಾದರೂ ಕಟ್ ಆಗಿದ್ದರೆ ಸೊ ಟಿಶ್ಯೂಸ್ ಕಾಣಿಸುತ್ತೆ, ಬ್ಲಡ್ ಕಾಣಿಸುತ್ತೆ, ಟಿಶ್ಯೂಸ್ ಕಾಣಿಸುತ್ತೆ. ಸೊ ಆ ಎಕ್ಸ್ಪೋಸ್ ಮಾಡೋದನ್ನು, ಟಿಶ್ಯೂಸ್ ಔಟ್ಸೈಡ್ ಎಕ್ಸ್ಪೋಸ್ ಆಗೋದನ್ನು ಈ ಸ್ಕಿನ್ ಅನ್ನೋದು ಕವರ್ ಮಾಡುತ್ತೆ. ಸೊ ದ್ಯಾಟ್ ಪ್ಯಾಥೋಜನ್ಸು ಎಂಟ್ರಿ ಆಗೋಕ್ಕೆ ಆ್ಯಂಡ್ ಟಿಶ್ಯೂಸ್ಗೆ ಇನ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ದ ನೆಕ್ಸ್ಟ್ ಪಾಯಿಂಟ್, ಇಟ್ ಪ್ರಿವೆಂಟ್ಸ್ ದ ಇನ್ಫೆಕ್ಷನ್ ಬೈ ಬ್ಲಾಕಿಂಗ್ ದ ಪ್ಯಾಥೋಜನ್ ಫ್ರಮ್ ಎಂಟರಿಂಗ್ ದ ಬಾಡಿ. ಸೊ ಇನ್ನೊಂದೇನೆಂದರೆ ಲೈಕ್ ದಿಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬ್ಯಾರಿಯರ್ಸು ಏನು ಮಾಡುತ್ತೆ ಅಂದರೆ ಇಟ್ ಜಸ್ಟ್ ಪ್ರಿವೆಂಟ್ಸ್ ಲೈಕ್ ಪ್ಯಾಥೋಜನ್ಸ್ನ ಬ್ಲಾಕ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಮೊಬೈಲಲ್ಲಿ ನೀವು ಅನ್ವಾಂಟೆಡ್ ಪರ್ಸನ್ಸ್ ಆರ್ ಎನಿ ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರಲ್ವ ಪರ್ಸನ್ಸ್, ಅವ್ರು ಹೆಂಗೆ ನೀವು ನಂಬರ್ ಬ್ಲಾಕ್ ಮಾಡ್ತೀರೋ ಅದೇ ರೀತಿಯಲ್ಲಿ ಇಲ್ಲಿ ಪ್ಯಾಥೋಜನ್ಸ್ ಬಾಡಿಗೆ ಡಿಸ್ಟರ್ಬ್ ಮಾಡುತ್ತೆ, ರೈಟ್, ಇನ್ಫೆಕ್ಟ್ ಮಾಡುತ್ತೆ. ಸೊ ದ್ಯಾಟ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಂಬ್ರೇನ್ ಅದನ್ನು ಬ್ಲಾಕ್ ಮಾಡುತ್ತೆ. ಓಕೆ, ಬ್ಲಾಕ್ ಮಾಡಿ ಅದು ಎಂಟರೇ ಆಗೋಕ್ಕೆ ಬಿಡೋದಿಲ್ಲ, ಬಾಡಿಗೆ ಎಂಟರ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಇದು ಕೂಡ ಒನ್ ಆಫ್ ದ ಫಂಕ್ಷನ್ in the physical and the chemical barrier. So most of the microbes and the foreign substances cannot penetrate intact the skin and the mucous membrane. ತುಂಬ ಪ್ಯಾಥೋಜನ್ಸೇ ಆಗಿರಲಿ, ಆ್ಯಂಟಿಜನ್ಸ್, ಫಾರಿನ್ ಸಬ್ಸ್ಟೆನ್ಸ್, ಎನಿಥಿಂಗ್ ಆಗಿರಲಿ, ಸೊ ಏನೋ ಸ್ಕಿನ್ನಲ್ಲಿ ಕಟ್ಟಾಗಿದ್ದರೆ, ಸ್ಕಿನ್ ಏನಾದರೂ ಕಟ್ಟಾಗಿದ್ದರೆ ಇಟ್ ಮೇ ಎಂಟರ್ ಈಸಿಲಿ ಇನ್ ದ್ಯಾಟ್ ಗ್ಯಾಪ್, ರೈಟ್, ಇನ್ ದ್ಯಾಟ್ ಕಟ್ ಪ್ಲೇಸ್. ಬಟ್ ಸ್ಕಿನ್ನೇ ಕವರ್ ಆಗಿದ್ದರೆ ವಿಲ್ ಇಟ್ ಇನ್ಫೆಕ್ಟ್ ದ ಇಂಟರ್ನಲ್ ಟಿಶ್ಯೂಸ್? ಇಲ್ಲ ಅಲ್ವಾ. ಬ್ಲಡ್ ಕೂಡ ಒಂದು ಇಂಟರ್ನಲ್ ಟಿಶ್ಯೂನೇ ಅಲ್ವಾ, ಬ್ಲಡ್ ಸೆಲ್ಸ್. ಸೊ ಅದನ್ನೆಲ್ಲ ಇನ್ಫೆಕ್ಟ್ ಮಾಡೋಕ್ಕಾಗುತ್ತಾ? ಕಟ್ಟಾದರೆ ಏನೋ ಬ್ಲಡ್ ಬರುತ್ತೆ ಹೊರಗಡೆಗೆ, ಸೊ ದ್ಯಾಟ್ ದ ಪ್ಯಾಥೋಜನ್ಸ್ ಕ್ಯಾನ್ ಇನ್ಫೆಕ್ಟ್, ರೈಟ್. ಸೊ ಇನ್ ದಿಸ್ ವೇ ಮೋಸ್ಟ್ ಮೈಕ್ರೋಬ್ಸ್ ಆಗಿರಲಿ, ಫಾರಿನ್ ಸಬ್ಸ್ಟೆನ್ಸಸ್, ಆ್ಯಂಟಿಜನ್ಸ್, ಬ್ಯಾಕ್ಟೀರಿಯಾ, ವೈರಸಸ್, ಎನಿಥಿಂಗ್ ಆಲ್ಮೋಸ್ಟ್ ಕೆನಾಟ್ ಪೆನೆಟ್ರೇಟ್ intact the skin and the mucous membrane. Okay, so let us move on to the next slide. That is particularly chemical barriers idave swalpa. So let us see that what and all the chemical barriers are there. So chemical barriers at this surface includes the specialized antimicrobial proteins and peptides. As I told you, iga physical barrier nodidri, that is skin and mucous membrane ಕಾಮನ್ ಆಗಿ ಕಾಣಿಸುತ್ತೆ. ಬಟ್ ಕೆಮಿಕಲ್ ಬ್ಯಾರಿಯರ್ಸ್, ಈ ಕೆಮಿಕಲ್ ಬ್ಯಾರಿಯರ್ಸಲ್ಲಿ ಸಮ್ ಪ್ರೋಟೀನ್ಸ್ ಆ್ಯಂಡ್ ಪೆಪ್ಟೈಡ್ಸ್ ಎಲ್ಲ ಇರುತ್ತೆ ವಿಚ್ ಪ್ರೊಟೆಕ್ಟ್ಸ್ ಎಗೇನ್ಸ್ಟ್ ದ ಇನ್ಫೆಕ್ಷನ್ ಪ್ಯಾಥೋಜನ್ಸ್. ಓಕೆ, ಸೊ ಸಮ್ ಆಫ್ ದ ಕೆಮಿಕಲ್ಸ್ ಇಲ್ಲಿ ಹೇಳ್ತೀನಿ ಕೇಳಿ. ಸೊ ಲೈಸೋಸೈಮ್, ಓಕೆ, ದಿಸ್ ಲೈಸೋಸೈಮ್ ಇಸ್ ಪ್ರೆಸೆಂಟ್ ಇನ್ ಸಲೈವಾ, tears, eyes, the tearsally, and fluids, some of the fluids that are present in the respiratory tracts. Okay, so e lysosome, so it just kills this pathogens which enters ಈಗ ವಿತ್ ಫುಡ್ ಸ್ವಾಲೋ ಮಾಡ್ತೀರಾ ಲೈಕ್ ಮೌತಿಂದ. ಸೊ ಬೈ ದಟ್ ಟೈಮ್ ಸಲೈವಾ ಮಿಕ್ಸ್ ಆಗೇ ಆಗುತ್ತೆ ಫುಡ್ಡಲ್ಲಿ. ಸೊ ಅಲ್ಲಿ ಆ ಫುಡ್ಡಲ್ಲಿ ಏನಾದರೂ ಎನಿ ಪ್ಯಾಥೋಜನ್, ಫಾರಿನ್ ಸಬ್ಸ್ಟೆನ್ಸ್ ಇದ್ದರೆ ಸೊ ಆ ಸಲೈವನಲ್ಲಿರೋ ಲೈಸೋಸೋಮ್ ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲೇ ಕಿಲ್ ಮಾಡುತ್ತೆ. ಓಕೆ, ದೆನ್ ಇಟ್ ಗೋಸ್ ಇನ್ ಟು ದ ಸ್ಟಮಕ್. ಸೊ ಇನ್ ದ್ಯಾಟ್ ವೇ ಸಲೈವಾ, ಟಿಯರ್ಸ್ ಆ್ಯಂಡ್ ಫ್ಲೂಯಿಡ್ಸ್ ಆಫ್ ಸಮ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಸಲ್ಲಿ ಈ ಲೈಸೋಸೈಮ್ ಇರುತ್ತೆ. ಇಟ್ ಈಸ್ ಒನ್ ಆಫ್ ದ ಕೆಮಿಕಲ್ ಬ್ಯಾರಿಯರ್ ವಿಚ್ acts on the pathogens and gives the protection to the body organism. Okay, next another one, that is lactoferrin. So this is one of the chemical barrier, that is a metal ion, limits their growth. So lactoferrin ಏನು ಮಾಡುತ್ತೆ, this chemical barrier ಅಲ್ವಾ lactoferrin ಅನ್ನೋದು. ಸೊ ದಿಸ್ ಲೈಕ್ ಇದು ಏನು ಫಂಕ್ಷನ್ ಮಾಡುತ್ತೆ ಅಂದರೆ ಎನಿ ಪ್ಯಾಥೋಜನ್ ದಟ್ ಎಂಟರ್ ಆಗುತ್ತಲ್ವಾ, ಸೊ ಗ್ರೋತ್ನ ಕಮ್ಮಿ ಮಾಡುತ್ತೆ. ಲೈಕ್ ಮಲ್ಟಿಪಲ್ ಆಗ್ತಿರುತ್ತಲ್ವ, in seconds it just multiplies, right, bacteria, virus, anything. ಸೊ ಆ ಗ್ರೋತ್ನ ಲಿಮಿಟಲ್ಲಿ ರೆಡ್ಯೂಸ್ ಮಾಡುತ್ತೆ. ಓಕೆ, ಜಾಸ್ತಿ ಆಗಬಾರ್ದು ಅಂತ. ಓಕೆ, ಲ್ಯಾಕ್ಟೋಫೆರಿನ್ದು ಫಂಕ್ಷನ್ ಅದು. ನೆಕ್ಸ್ಟ್ ಡಿಫೆನ್ಸಿನ್ಸ್. ಡಿಫೆನ್ಸಿನ್ಸ್ ಫಂಕ್ಷನ್ ಏನು? ಸೊ ಇನ್ ಡಿಫೆನ್ಸಿನ್ಸ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸಿಸ್ಟಿನ್. ಓಕೆ, ಸಿಸ್ಟಿನ್ ತುಂಬ ಇದೆ. ಸಿಸ್ಟಿನ್ ರಿಚ್ ಕ್ಯಾಟಯಾನಿಕ್
peptides helps in the killing of the phagocytosed microbes. So ಈ ಡಿಫೆನ್ಸಿನ್ಸ್ ಅನ್ನೋದರಲ್ಲಿ ಸಿಸ್ಟಿನ್ ಜಾಸ್ತಿ ಇರುತ್ತೆ. ಸೊ ಸಿಸ್ಟಿನ್ ಅನ್ನೋದು ಒನ್ ಆಫ್ ದ ಪೆಪ್ಟೈಡ್ಸ್ ಪ್ರೋಟೀನ್ಸ್, ಓಕೆ, ಗ್ರೂಪ್ ಆಫ್ ಪ್ರೋಟೀನ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇಟ್ ಜಸ್ಟ್ ಕಿಲ್ಸ್ ದ ಫ್ಯಾಗೋಸೈಟೆಡ್ ಮೈಕ್ರೋಬ್ಸ್. ಸೊ ಆಲ್ರೆಡಿ ಫ್ಯಾಗೋಸೈಟ್ ಆಗಿರುತ್ತೆ. ಲೈಕ್ ಫ್ಯಾಗೋಸೈಟ್ ಅಂದರೆ ಲೈಕ್ ಪ್ಯಾಥೋಜನ್ನ ಕವರ್ ಮಾಡ್ಕೊಬಿಡುತ್ತೆ any of the cell, that phagocytic cells. I'll be explaining this phagocytic cells and all in the later classes. So phagocyte ಅಂದರೆ engulf, ತಿನ್ಕೊಂಡ್ಬಿಡುತ್ತೆ. ಲೈಕ್ ಒನ್ ಆಫ್ ದ ಸೆಲ್ ತಿನ್ಕೊಂಡು ಲೈಕ್ ಆ ಸೆಲ್ನ ಒಳಗಡೆನೆ with the help of this chemical barrier, that is defensins ಇಂದ with the help of this defensins ಆ ಮೈಕ್ರೋಬ್ನ ಸಾಯಿಸುತ್ತೆ. ಓಕೆ, ದಿಸ್ ಈಸ್ the three important chemical barriers that are chemicals with that is with the presence of peptides and proteins. Okay, some more are there that are chemical barriers, that is sweat, sebaceous secretion, and fatty acids and hydrolytic enzymes also inhibits the growth of the microorganisms alva. So these sweat glands like sweat glands agirli, fatty acids, lipids and hydraulic enzymes and HCl, ಸ್ಟೊಮಕಲ್ಲಿ HCl ಇದೆ. ಸೊ ಇವೆಲ್ಲನೂ ಇನ್ಹಿಬಿಟ್ ಅಂದರೆ ಲೈಕ್ ವಾಟ್ ಇಟ್ ಎಲ್ ಲೈಕ್ ಅವಾಯ್ಡ್ ಮಾಡೋದು. ಓಕೆ, ಇನ್ಹಿಬಿಟ್ ಅಂದರೆ ಇಟ್ ವಿಲ್ ಜಸ್ಟ್ ಅವಾಯ್ಡ್ಸ್ ದ ಗ್ರೋತ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ರೆಸ್ಪಿರೇಟರಿ ಆ್ಯಂಡ್ ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ಸ್ are lined by the mucous membrane that produces a variety of antimicrobial proteins. So as I told you, mucous membrane kuda one of the physical and the chemical barrier, right? So this mucous membrane is present in the respiratory and the gastrointestinal tracts ಅಲ್ಲಿ ಈ ಮ್ಯೂಕಸ್ ಮೆಂಬ್ರೇನ್ ಅನ್ನೋದು ಕವರ್ ಆಗಿರುತ್ತೆ. ಇಟ್ ಇಸ್ ಲೈನ್ಡ್ ಆ್ಯಂಡ್ ಇಟ್ ಆಲ್ಸೋ ಪ್ರೊಡ್ಯೂಸ್ ವೆರೈಟಿ ಆಫ್ ಸಮ್ ಪ್ರೋಟೀನ್ಸ್, antimicrobial proteins which protect against this pathogens. Okay, so next let us move on to the next slide. Some more important points, that is phagocytes, neutrophils, macrophages, monocytes, natural killer cells also acts as a second line of the defense mechanism. So phagocytes, as I told you, the cells that eats the pathogens. Some of the cells ಲೈಕ್ ಲೈಸೋಸೋಮೆ ತಗೊಳ್ಳೋಣ ಇನ್ ದ ಸೆಲ್. ಅದೇನು ಫಂಕ್ಷನ್ ಅದರದ್ದು, ಲೈಕ್ ಡೈಜೆಷನ್ ಆಫ್ ದ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಲ್ವಾ. ಸೊ ಏನು ಮಾಡುತ್ತೆ ಅದು, ಜಸ್ಟ್ ಎಂಗಲ್ಫ್ ತಿನ್ಕೊಂಬಿಡುತ್ತೆ ಎನಿ ಇನ್ಫೆಕ್ಟೆಡ್ ಪಾರ್ಟ್ಸ್ನ, ಅನ್ವಾಂಟೆಡ್ ಸಬ್ಸ್ಟೆನ್ಸ್ನ ತಿನ್ಕೊಂಬಿಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಈಟಿಂಗ್ ಆ್ಯಂಡ್ ದ ಡ್ರಿಂಕಿಂಗ್ ಆಫ್ ಪರ್ಟಿಕ್ಯುಲರ್ ಅನ್ವಾಂಟೆಡ್ pathogen or else any substances, that is called as phagocytes. Okay, so phagocytes and neutrophils are the white blood cells types. Okay, I'll explain it in the next class. So neutrophils, macrophages, monocytes, natural killer cells, ಈ ಎಲ್ಲ ಸೆಲ್ಸ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಯಾವುದು, ಸ್ಕಿನ್ ಆ್ಯಂಡ್ ದ ಮ್ಯೂಕಸ್ ಮೆಂಬ್ರೇನ್. ದಿಸ್ ಆ ಕ್ವಶನ್ ತುಂಬ ಇಂಪಾರ್ಟೆಂಟ್, ಆ ಪಾಯಿಂಟ್. ಸೊ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಎಗೇನ್ಸ್ಟ್ ದ ಪ್ಯಾಥೋಜನ್ಸ್ ಯಾವುದು ಅಂತ ಕೇಳ್ತಾರೆ ಇನ್ KCET ಎಕ್ಸಾಮ್. ಸೊ ದ್ಯಾಟ್ ಆಪ್ಷನ್ಸ್ ಕೊಡ್ತಾರೆ, ಲೈಕ್ ಸ್ಕಿನ್ ಆ್ಯಂಡ್ ಮ್ಯೂಕಸ್ ಮೆಂಬ್ರೇನ್ ಆ್ಯಂಡ್ ಅದರ್ ಆಪ್ಷನ್ಸ್ ಲೈಕ್ ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್, ಮೋನೋಸೈಟ್ಸ್, ಫ್ಯಾಗೋಸೈಟ್ಸ್ ಏನೇ ಕೊಡಿ. ಬಟ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಎಗೇನ್ಸ್ಟ್ ದ pathogens are skin and mucous membrane. Okay, so second line of defense mechanism against the pathogens ಯಾವ್ದು ಅಂದರೆ phagocytes, neutrophils, macrophages, monocytes and the natural killer cells. It is also called as NK cells. Okay, so next opsonization ಅನ್ನೋ ಒಂದು process ಕೂಡ ಇದೆ, where it also helps for the killing and protecting against the foreign substance and pathogens. So let us see that what is opsonization. So it is a process by which a particular antigens are rendered more susceptible to phagocytosis. Okay, so more than one ಪಾರ್ಟಿಕಲ್ಸ್ನ ತಗೊಳ್ಳುತ್ತೆ. ಲೈಕ್ ಇಟ್ ಮೇ ಟೇಕ್ ಸೆಲ್ ಆ್ಯಂಡ್ ಆ್ಯಂಟಿಬಾಡೀಸ್, ಈ ಎಲ್ಲದನ್ನು ಯೂಸ್ ಮಾಡಿಕೊಂಡು ಇಟ್ ಜಸ್ಟ್ ಕಿಲ್ಸ್ ದ ಪರ್ಟಿಕ್ಯುಲರ್ pathogen with the help of the phagocytosis. Okay, phagocytosis nothing but the process of killing of the pathogen by eating. Okay, that is called as phagocytes. Okay, so next let us move on to the
acquired immunity. So as I told you, acquired immunity is also called as adaptive immunity. Okay, so it is capable of recognizing the selectively eliminating the specific foreign antigens. So ಫಸ್ಟ್ ಹೇಳ್ದೆ ಇನ್ನೇಟ್ ಇಮ್ಯುನಿಟಿ ಹೆಂಗೆ ಅಂತ, ಇಟ್ ಇಸ್ ನಾನ್ ಸ್ಪೆಸಿಫಿಕ್, ರೈಟ್? ಸೊ ಲೈಕ್ ಈ ಪ್ಯಾಥೋಜನ್ ಹೀಗೆ ಇರುತ್ತೆ, ಲೈಕ್ ಹೀಗೆ ಸ್ಪೆಸಿಫಿಕ್ಕಾಗಿ ಇನ್ನೇಟ್ ಇಮ್ಯುನಿಟಿಗೆ ಬರೋದಿಲ್ಲ. ಆ್ಯಂಡ್ ದರ್ ಇಸ್ ನೋ ಎನಿ ಮೆಮೊರಿ ಪವರ್ ಟು, ಅಲ್ವಾ, ಅಲ್ಲಿ ಇನ್ನೇಟ್ ಇಮ್ಯುನಿಟಿನಲ್ಲಿ. ಬಟ್ ಇನ್ ಅಕ್ವೈರ್ಡ್ ಇಮ್ಯುನಿಟಿ, ಹ್ಯಾಸ್ ಐ ಟೋಲ್ಡ್ ಯು, ಅಕ್ವೈರ್ಡ್ ಇಮ್ಯುನಿಟಿ ಅನ್ನೋದು ಲೈಕ್ ಆರ್ಟಿಫಿಷಿಯಲ್ ಆಗಿ ಆಮೇಲೆ ಬರೋದು. ಇಟ್ ಈಸ್ ನಾಟ್ ಫ್ರಮ್ ದ ಬರ್ತ್. ಅಕ್ವೈರ್ಡ್ ಇಮ್ಯುನಿಟಿ ಈಸ್ ನಾಟ್ ಫ್ರಮ್ ದ ಬರ್ತ್. Okay, it is came after, it has been entered after, when there is any infection, this acquired immunity occurs. But innate immunity all time irutte. Okay, so innate immunity is also called as adaptive immunity. Just adaptive, ಆ ಪರ್ಟಿಕ್ಯುಲರ್ ಟೈಮ್ಗೆ ಆ ವೈರಸ್ ಎಲಿಮಿನೇಟ್ ಆಗೋವರೆಗೂ ಇರುತ್ತೆ ಅಕ್ವೈರ್ಡ್ ಇಮ್ಯುನಿಟಿ. ದೆನ್ ಅಗೇನ್ ಇಟ್ ಗೋಸ್. ಓಕೆ, ಆ್ಯಂಡ್ ಕೆಪಾಸಿಟಿ, it is capable of recognizing the selectively eliminating specific foreign antigen. ಇಲ್ಲಿ ಅಕ್ವೈರ್ಡ್ ಇಮ್ಯುನಿಟಿ ಅನ್ನೋದು ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಇಟ್ ಜಸ್ಟ್ ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡುತ್ತೆ ಈ ವೈರಸ್ನ. ಲೈಕ್ ಇನ್ನೇಟ್ ಇಮ್ಯುನಿಟಿ ಕೈಲಿ ಆಗಲಿಲ್ಲ, ಲೈಕ್ ಕಿಲ್ ಮಾಡೋಕ್ಕೆ ಆರ್ ಎಲ್ಸ್ ಪ್ರೊಟೆಕ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಅಕ್ವೈರ್ಡ್ ಇಮ್ಯುನಿಟಿ, ಅಲ್ವಾ? ಸೊ ದೇರ್ ಈ ಅಕ್ವೈರ್ಡ್ ಇಮ್ಯುನಿಟಿ ಸ್ಪೆಸಿಫಿಕ್ಕಾಗಿ ಆ ವೈರಸ್ನ ಟಾರ್ಗೆಟ್ ಮಾಡೋ ಕೆಪಾಸಿಟಿ ಇದಕ್ಕಿದೆ ಅಕ್ವೈರ್ಡ್ ಇಮ್ಯುನಿಟಿಗೆ. ಓಕೆ, ಸೊ ಇಟ್ ಜಸ್ಟ್ ಸೆಲೆಕ್ಟ್ಸ್ ದ ಪರ್ಟಿಕ್ಯುಲರ್ ವೈರಸ್, ಪ್ಯಾಥೋಜನ್, ಬ್ಯಾಕ್ಟೀರಿಯಾ, ಎನಿಥಿಂಗ್. ಓಕೆ, ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ನೆಕ್ಸ್ಟ್ ಇಟ್ ಎಲಿಮಿನೇಟ್ಸ್ ದ್ಯಾಟ್ ಸ್ಪೆಸಿಫಿಕ್ ಫಾರಿನ್ ಆ್ಯಂಟಿಜನ್. ಓಕೆ, ನೆಕ್ಸ್ಟ್ ಇಟ್ ಡಸ್ನಂಟ್ come into play until there is an antigenic challenges to the organism. So like if a person is very serious, so by that time ಈಗ ಇನ್ನೇಟ್ ಇಮ್ಯುನಿಟಿನಲ್ಲಿ ಲೈಕ್ ಪ್ರಿವೆಂಟ್ ಮಾಡೋಕ್ಕಾಗದೇ ಇದ್ದರೆ ಆ ಪ್ಯಾಥೋಜನ್ನ, ಬೈ ದಟ್ ಟೈಮ್ ಆರ್ಗ್ಯಾನಿಸಮಲ್ಲಿ ಈ ಅಕ್ವೈರ್ಡ್ ಇಮ್ಯುನಿಟಿ ಅನ್ನೋದು ಬರೋದು. ಓಕೆ, ಸೊ ಇಫ್ ಅ ಡೇಂಜರಸ್ ಆ್ಯಂಟಿಜನ್ ಇಸ್ ದೇರ್, it is not at all prevented by the innate immunity ಅಂದಾಗ acquired immunity deals with that particular antigen. Okay, and it is adapted to recognize, eliminate and remember. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನಂದರೆ, ಇಲ್ಲಿ ಜಸ್ಟ್ ಈ 3ನಲ್ಲೇ ಗೊತ್ತಾಗುತ್ತೆ ನೋಡಿ. ರೆಕಗ್ನೈಸ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಪ್ಯಾಥೋಜನ್, ಐ ವಾಂಟ್ ಟು ಕಿಲ್ ಅಂತ ರೆಕಗ್ನೈಸ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಎಲಿಮಿನೇಟ್ಸ್, ಡಿಲೀಟ್ ಮಾಡುತ್ತೆ ಬಾಡಿಯಿಂದ, ರೈಟ್? ಆ್ಯಂಡ್ ನೆಕ್ಸ್ಟ್ ರಿಮೆಂಬರ್ಸ್. ಸೊ ಅಗೈನ್ ಅದೇ ಪ್ಯಾಥೋಜನ್ ವೈರಸ್ ಮತ್ತೆ ಏನಾದರೂ ಅದೇ ಆರ್ಗ್ಯಾನಿಸಮ್ಗೆ ಇನ್ಫೆಕ್ಟ್ ಮಾಡಿದ್ರೆ, ಸೊ ಬೈ ದಟ್ ಟೈಮ್ ಅದು ರಿಮೆಂಬರ್ ಮಾಡ್ಕೊಳ್ಳುತ್ತೆ, ಫಸ್ಟ್ ಟೈಮ್ ಇದು ಬಂದಿತ್ತಲ್ವ, ಸೊ ಅಗೈನ್ ಇದೇ ಬಂದಿದೆ ಅಂತ. ಸೊ ಹಾಗೆ ರಿಮೆಂಬರ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್, ಲೈಕ್ ಯೂಸಸ್ ಏನಂದರೆ, ಇಟ್ ಜಸ್ಟ್ ಇಟ್ ಕ್ಯಾನ್ ಈಸಿಲಿ ಟಾರ್ಗೆಟ್ ರಿಪೀಟೆಡ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಇಮ್ಯುನಾಲಜಿ ಓದ್ತೀರಾ, ಓಕೆ, ಸೊ ಅಗೈನ್ ನೆಕ್ಸ್ಟ್ ಟೈಮ್ ಓದೋವಾಗ ಫಸ್ಟ್ ಟೈಮ್ಗಿಂತ ಈಸಿ ಆಗುತ್ತಾ ಇಲ್ವಾ? ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಎನಿ ಸಬ್ಜೆಕ್ಟ್ ಆಗಿರಲಿ, ಫಸ್ಟ್ ಟೈಮ್ ಓದಿದಾಗ ಕಷ್ಟ ಅನಿಸುತ್ತೆ, ಸೆಕೆಂಡ್ ಟೈಮ್ ಓದಿದಾಗ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ, ಆ್ಯಂಡ್ ಇನ್ನು ಸ್ವಲ್ಪ ಐಡಿಯಾಸ್ ಬರುತ್ತೆ, ಆ್ಯಂಡ್ ಥರ್ಡ್ ಟೈಮ್ ರಿವೈಸ್ ಮಾಡಿದಾಗ ಮತ್ತೆ ಇನ್ನೂ ಸ್ವಲ್ಪ ಈಸಿ ಅನಿಸುತ್ತೆ, ಜೊತೆಗೆ ಇನ್ನೂ ಪ್ಲ್ಯಾನ್ಸ್, ಐಡಿಯಾಸ್ ಆ್ಯಂಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, if a particular virus or any bacteria that infects again and again, the improvement and some more plans and easy targets, ಇನ್ನೂ ಬೇಗ ಹೆಂಗೆ ವಾಸಿ ಮಾಡೋದು ಅನ್ನೋದು ಅಕ್ವೈರ್ಡ್ ಇಮ್ಯುನಿಟಿಗೆ ಗೊತ್ತಿರುತ್ತೆ. ರಿಮೆಂಬರಿಂಗ್ ಪವರ್, ಮೆಮೊರಿ ಪವರ್ ಇದರಲ್ಲಿ ಇದೆ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಅಡಾಪ್ಟಿವ್ ಇಮ್ಯುನಿಟಿ ಡಿಸ್ಪ್ಲೇಸ್ mainly 4 important characteristic features. 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ ಅಡಾಪ್ಟಿವ್ ಇಮ್ಯುನಿಟಿನಲ್ಲಿ, ಎಲ್ಲಿ ಇನ್ನೇಟ್ ಇಮ್ಯುನಿಟಿನಲ್ಲಿ ಇರೋದಿಲ್ಲ. ಅದು 4 ಕ್ಯಾರೆಕ್ಟರ್ಸ್ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿ ಇದೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದಟ್ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಅಡಾಪ್ಟಿವ್ ಆರ್ ಎಲ್ಸ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಫಸ್ಟ್ ಒನ್ ಬಂದು ಆ್ಯಂಟಿಜೆನಿಕ್ ಸ್ಪೆಸಿಫಿಸಿಟಿ. ಓಕೆ, ಸೆಕೆಂಡ್ ಇಮ್ಯುನಾಲಜಿಕ್ ಮೆಮೊರಿ ಪವರ್. ಓಕೆ, ಆ್ಯಂಡ್ ಥರ್ಡ್ ಡೈವರ್ಸಿಟಿ. And fourth, self and non-existent self-recognition. Okay, so idu 4 main important characters. Okay, when compared to the innate immunity, illi specific agi, specially, differently, unique agirodu 4 idu. Okay, so first let us see that
antigenic specificity. So the ability of the discriminate among the different antigens. So ಈಗ like there is a ability to ಡಿಫ್ರೆನ್ಷಿಯೇಟ್. ಈಗ ಲೈಕ್ ಈ ಪ್ಯಾಥೋಜನ್ ಇದೆ, ಇದು ವೈರಸ್ಸೇ, ಲೈಕ್ ಇದು ಕೊರೋನಾ ವೈರಸ್ಸೇ ಆ್ಯಂಡ್ ದಿಸ್ ಇಸ್ ಎಬೋಲಾ ಲೈಕ್ ಥಿಂಗ್, ಹಾಗೆ ಎಬಿಲಿಟಿ ಇರುತ್ತೆ ಇಲ್ಲಿ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿ. ಓಕೆ, ಸೊ ಇಟ್ ಹ್ಯಾಸ್ ಅ ಎಬಿಲಿಟಿ ಟು ಡಿಫ್ರೆನ್ಷಿಯೇಟ್ ದ ಆ್ಯಂಟಿಜನ್ಸ್. ಈ ಆ್ಯಂಟಿಜನ್ನೇ ಬಂದಿದೆ ಅನ್ನೋ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ. ಆ ಕೆಪಾಸಿಟಿ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ ಆ್ಯಂಡ್ ಇನ್ನೇಟ್ ಇಮ್ಯುನಿಟಿನಲ್ಲಿ ಈ ಎಬಿಲಿಟಿ ಇಲ್ಲ, ಈ ಕೆಪಾಸಿಟಿ ಇಲ್ಲ. ದಟ್ ಈಸ್ ಆ್ಯಂಟಿಜೆನಿಕ್ ಸ್ಪೆಸಿಫಿಸಿಟಿ ಇಲ್ಲ, ಬಟ್ ಇಲ್ಲಿದೆ, ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ. ಸೊ ನೆಕ್ಸ್ಟ್ ಪಾಯಿಂಟ್, ಇಮ್ಯುನಾಲಜಿಕ್ ಮೆಮೊರಿ. ಸೊ ಎಬಿಲಿಟಿ ಟು ರಿಕಾಲ್ ದ ಪ್ರೀವಿಯಸ್ ಕಂಟೆಂಟ್ ವಿತ್ ಅ foreign antigen and it responds to it in a learnt manner. So as I told you in the previous slide itself, it has a ability to recall. ಈಗ as I told you, ಒಂದು ಪ್ಯಾಥೋಜನ್ ಬಂದು ಹೋಗಿರುತ್ತೆ, ಅಗೇನ್ ಅದೇ ಪ್ಯಾಥೋಜನ್ ಆರ್ ಅದೇ ವೈರಸ್ ಬಂದಾಗ ಸೊ ಇಟ್ ಜಸ್ಟ್ ರಿಮೆಂಬರ್ಸ್, ರಿಕಾಲ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ಡ್ ಇಮ್ಯುನಿಟಿ ರಿಕಾಲ್ ದ ಪ್ರೀವಿಯಸ್ ಕಾಂಟ್ಯಾಕ್ಟ್ಸ್, ಓಕೆ, ವಿತ್ ಅ ಫಾರಿನ್ ಆ್ಯಂಟಿಜನ್. ಏನೇನೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು ಆ್ಯಂಡ್ ಏನೆಲ್ಲ ವರ್ಕ್ ಮಾಡ್ತು ಅದ್ರ ಮೇಲೆ ಅನ್ನೋದು ಅಕ್ವೈರ್ಡ್ ಇಮ್ಯುನಿಟಿನಲ್ಲಿ ಆ ಕೆಪಾಸಿಟಿ ಇದೆ. ಆ್ಯಂಡ್ ಇಟ್ ರೆಸ್ಪಾನ್ಸ್ ಇನ್ ಅ ಲರ್ನ್ಡ್ ಮ್ಯಾನರ್. ಲೈಕ್ ಫಸ್ಟ್ ಟೈಮ್ ಬಂದಾಗ ಏನಾದರೂ ಸೊ ಡೌಟ್ ಮೇಲೆ ಲೈಕ್ ಇಟ್ ಜಸ್ಟ್ ಆ್ಯಕ್ಟ್ಸ್ ಅಲ್ವಾ, ಬಟ್ ಸೆಕೆಂಡ್ ಟೈಮ್ ಬಂದಾಗ ಇಟ್ ವಿಲ್ ಜಸ್ಟ್ ಬಿ ಪರ್ಫೆಕ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಆ್ಯಂಟಿಜನ್ ಏನು ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿರುತ್ತೆ. ಓಕೆ, ಇನ್ ಅಕ್ವೈರ್ಡ್ ಇಮ್ಯುನಿಟಿ. Okay, and with a more rapid and large response. So as I told you, example ಕೊಟ್ಟೆ ನಾನು, ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಇಮ್ಯುನಾಲಜಿ. ಫಸ್ಟ್ ಟೈಮ್ ಓದಿದಾಗ ಕಷ್ಟ ಅನಿಸ್ಬೋದು, ಸೆಕೆಂಡ್ ಟೈಮ್ ಓದಿದಾಗ ಇನ್ನು ಸ್ವಲ್ಪ ರ್ಯಾಪಿಡಾಗಿ ಅಂದರೆ ಫಾಸ್ಟಾಗಿ ಹೋಗ್ತೀರಾ, ಯಾಕಂದರೆ ಸಬ್ಜೆಕ್ಟ್ ಆಲ್ರೆಡಿ ಫಸ್ಟ್ ಟೈಮ್ ಅರ್ಥ ಆಗಿದೆ. ಸೊ ಸೆಕೆಂಡ್ ಟೈಮ್ ಸ್ವಲ್ಪ ಫಾಸ್ಟಾಗಿ ಸಮ್ ಮೋರ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಲ್ವಾ. ಇನ್ ದ್ಯಾಟ್ ವೇ ಇದೂ ಅಷ್ಟೇ, ಇಲ್ಲೂ ಅಷ್ಟೇ. ಫಸ್ಟ್ ಟೈಮ್ ಸ್ವಲ್ಪ ಹಂಗೋ ಹಿಂಗೋ ಲೇಟ್ ಆಗ್ಬೋದು, ಬಟ್ ಸೆಕೆಂಡ್ ಟೈಮ್ ಇಟ್ ಜಸ್ಟ್ ಆ್ಯಕ್ಟ್ಸ್ ರ್ಯಾಪಿಡ್ಲಿ, ಫಾಸ್ಟಾಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಅ ಲಾರ್ಜ್ ರೆಸ್ಪಾನ್ಸ್. ಸೆಕೆಂಡ್ ಟೈಮ್ ಬೇಗ ರೆಸ್ಪಾನ್ಸ್ ಮಾಡುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಅ ಲಾರ್ಜ್ ರೆಸ್ಪಾನ್ಸ್ ಟು. ಆ್ಯಂಡ್ ನೆಕ್ಸ್ಟ್ ಡೈವರ್ಸಿಟಿ, ಎಬಿಲಿಟಿ ಟು ರೆಸ್ಪಾಂಡ್ ಟು ಡಿಫರೆಂಟ್ ಆ್ಯಂಟಿಜನ್ಸ್. ಸೊ ಅದಕ್ಕೆ ಲೈಕ್ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿ ಇಟ್ ಹ್ಯಾಸ್ ಅ ಎಬಿಲಿಟಿ ಟು ಲೈಕ್ ಡಿಫ್ರೆಂಟ್ ಆ್ಯಂಟಿಜನ್ಸ್ಗೆ ಡಿಫ್ರೆಂಟಾಗಿ ಹೆಂಗೆ ರೆಸ್ಪಾಂಡ್ ಮಾಡೋದು ಅನ್ನೋ ಕೆಪಾಸಿಟಿ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ. ಓಕೆ, ಬಟ್ ಇನ್ನೇಟ್ ಇಮ್ಯುನಿಟಿನಲ್ಲಿ ಹೆಂಗಂದರೆ ಇಟ್ ಜಸ್ಟ್ ಗಿವ್ಸ್ ಆಲ್, ಎಲ್ಲದಕ್ಕೂ ಈಕ್ವಲ್ ರೆಸ್ಪಾನ್ಸ್ ಕೊಡುತ್ತೆ, ಈಕ್ವಲ್ ಪ್ರಿವೆಂಟಿವ್ ಮೆಷರ್ಸ್ ಕೊಡುತ್ತೆ. ಓಕೆ, ಯಾವುದೇ ಪ್ಯಾಥೋಜನ್ ಬರಲಿ, ಯಾವುದೇ ಆ್ಯಂಟಿಜನ್ ಬರಲಿ, ಈಕ್ವಲ್ಲಾಗಿ ಟ್ರೀಟ್ ಮಾಡುತ್ತೆ ಇನ್ನೇಟ್ ಇಮ್ಯುನಿಟಿನಲ್ಲಿ. ಬಟ್ ಹಿಯರ್ ಇನ್ ಅಕ್ವೈರ್ಡ್ ಇಮ್ಯುನಿಟಿ ಡೈವರ್ಸಿಟಿ, ಡಿಫ್ರೆನ್ಸ್, ವೇರಿಯೇಷನ್ ಇರುತ್ತೆ ಇಲ್ಲಿ. ಓಕೆ, ಡಿಫ್ರೆಂಟ್ ಆ್ಯಂಟಿಜನ್ಸ್ಗೆ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಲ್ಲಿ ಹೆಂಗೆ ಟ್ರೀಟ್ ಮಾಡಬೇಕು ಆ್ಯಂಡ್ ಹೆಂಗೆ ಅದನ್ನು ಎಲಿಮಿನೇಟ್ ಆ್ಯಂಡ್ ಕಿಲ್ ಮಾಡಬೇಕು ಅನ್ನೋದು ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ. ಡೈವರ್ಸಿಟಿ ನಥಿಂಗ್ ಬಟ್ ವೇರಿಯೇಷನ್, ಡಿಫ್ರೆಂಟ್. ಓಕೆ, ನೆಕ್ಸ್ಟ್ ಸೆಲ್ಫ್ ಆ್ಯಂಡ್ ನಾನ್ ಎಕ್ಸಿಸ್ಟೆಂಟ್ ಸೆಲ್ಫ್ ರೆಕಾಗ್ನಿಷನ್. ಓಕೆ, ಇಲ್ಲಿ ಏನು ಅಂದರೆ ಎಬಿಲಿಟಿ ಟು ರೆಕಾಗ್ನೈಸ್ ಆ್ಯಂಡ್ ರೆಸ್ಪಾಂಡ್ ಟು ದ ಮಾಲಿಕ್ಯೂಲ್ ದ್ಯಾಟ್ ಆರ್ ಫಾರಿನ್ ಆ್ಯಂಡ್ ಟು ಲೈಕ್ ಈ ಪಾಯಿಂಟ್ ಏನಂದರೆ ಅದಕ್ಕೆ ಎಬಿಲಿಟಿ ಇದೆ, ಸೆಲ್ಫ್ ಸೆಲ್ಸ್ ಯಾವುದು ಆ್ಯಂಡ್ ದ ಫಾರಿನ್ ಸೆಲ್ಸ್ ಯಾವುದು ಅನ್ನೋ ಎಬಿಲಿಟಿ ಇದೆ ರೆಕಾಗ್ನೈಸ್ ಮಾಡೋಕ್ಕೆ. ಓಕೆ, ರೆಕಾಗ್ನಿಷನ್ ಎಬಿಲಿಟಿ ಇದೆ. ಇಫ್ ದರ್ ಈಸ್ ಎನಿ ಸೆಲ್ಫ್ ಲೈಕ್ ಇಮ್ಯೂನ್ ಸೆಲ್ಸ್ದೇ ಅದು ಅನ್ನೋ ರೆಕಾಗ್ನಿಷನ್ ಇದೆ, ಎಬಿಲಿಟಿ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಅ ಎಬಿಲಿಟಿ ದಟ್ ಈಸ್ ನಾನ್ ಸೆಲ್ಫ್ ರೆಕಾಗ್ನಿಷನ್. ಸೊ ಹೊರಗಡೆಯಿಂದ ಬಂದಿರೋ ಯಾವುದೋ ಆ್ಯಂಟಿಜನ್ ಆದರೆ ಆ ರೆಕಾಗ್ನಿಷನ್ ಮಾಡೋ ಕೆಪಾಸಿಟಿ ಇಲ್ಲಿ ಅಕ್ವೈರ್ಡ್ ಇಮ್ಯುನಿಟಿಗಿದೆ. ಸೆಲ್ಫ್ ಸೆಲ್ಸ್ ಯಾವುದು, ಸೆಲ್ಫ್ ಇಮ್ಯುನಿಟಿ ಸೆಲ್ಸ್ ಯಾವುದು ಆ್ಯಂಡ್ ಎಫೆಕ್ಟಿವ್ ಸೆಲ್ಸ್ ಯಾವುದು ಅನ್ನೋ ರೆಕಾಗ್ನಿಷನ್ ಮಾಡೋ ಕೆಪಾಸಿಟಿ ಇಲ್ಲಿ ಅಕ್ವೈರ್ಡ್ ಇಮ್ಯುನಿಟಿನಲ್ಲಿದೆ. ಸೊ ದಿಸ್ ಮಚ್ ಇಸ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದ ಇನ್ನೇಟ್ ಆ್ಯಂಡ್ ದ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಇನ್ನೂ ಇನ್ಫಾರ್ಮೇಷನ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಬಟ್ ಈಗ ಟೈಮ್ ಈಸ್ ಮಚ್ ಎನಫ್. ಸೊ ಸಮ್ ಡಿಫ್ರೆನ್ಸ್ ಹೇಳ್ತಿದ್ದೀನಿ, ಲೈಕ್ ಇನ್ನೇಟ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿಗೆ ಡಿಫ್ರೆನ್ಸ್ ಇದೆ. Like as I told you, innate immunity is also called as native immunity and acquired immunity is also called as adaptive immunity. So let us see some of the main difference between innate and the acquired immunity. First, specificity nalli innate immune response hengide and adaptive immune response hengide nodona. Okay, so specificity nalli as I told you in previous slides itself,
Antigen is non-specific, right? And acquired immunityನಲ್ಲಿ it is ಸ್ಪೆಸಿಫಿಕ್. ಆ್ಯಂಟಿಜನ್ನ ಸ್ಪೆಸಿಫಿಕ್ಕಾಗಿ ಐಡೆಂಟಿಫೈ ಮಾಡುತ್ತೆ ಅಕ್ವೈರ್ಡ್ ಇಮ್ಯೂನ್ ಸಿಸ್ಟಮಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ರೆಸ್ಪಾನ್ಸ್ ಟೈಮ್, ರ್ಯಾಪಿಡ್ ರೆಸ್ಪಾನ್ಸ್, ಮಿನಿಟ್ಸ್ ಆ್ಯಂಡ್ ಹಾರ್ಸಲ್ಲಿ ಇದು ರೆಸ್ಪಾನ್ಸ್ ಮಾಡುತ್ತೆ. ಬಟ್ ಇನ್ ಅಕ್ವೈರ್ಡ್ ಇಮ್ಯುನಿಟಿ ಇಟ್ ಇಸ್ ಅ ಸ್ಲೋ ರೆಸ್ಪಾನ್ಸ್, ಬಟ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಓಕೆ, ಆ್ಯಂಡ್ ಥರ್ಡ್ ದಟ್ ಈಸ್ ಡೈವರ್ಸಿಟಿ, ಮೀನ್ಸ್ ವೇರಿಯೇಷನ್. ಲಿಮಿಟೆಡ್, ಇಟ್ ಕಾಂಟ್ ಐಡೆಂಟಿಫೈ, ಹ್ಯಾಸ್ ಐ ಟೋಲ್ಡ್ ಯು, ಈಗ ತಾನೇ ಹೇಳಿದೆ ಡೈವರ್ಸಿಟಿ ಅಂದರೆ ವೇರಿಯೇಷನ್. ಸೊ ಹಿಂಗೆ ಲೈಕ್ ಹೀಗೆ ಟ್ರೀಟ್ ಮಾಡಬೇಕು, ಇಂಥ ಆ್ಯಂಟಿಜನ್ಗೆ ಇದೇ ಪ್ರೋಸೆಸ್ನೇ ಯೂಸ್ ಮಾಡಬೇಕು ಅನ್ನೋದು ಲಿಮಿಟ್ ಆಗಿರುತ್ತೆ ಇನ್ನೇಟ್ ಇಮ್ಯುನಿಟಿನಲ್ಲಿ. ಬಟ್ ಇನ್ ಅಕ್ವೈರ್ಡ್ ಇಮ್ಯುನಿಟಿ ಇಟ್ ಈಸ್ ವೆರಿ ಹೈ. ಇಟ್ ನೋಸ್ ದಟ್ ಫಾರ್ ವಿಚ್ ಆ್ಯಂಟಿಜನ್ ವಾಟ್ ಶುಡ್ ಬಿ ಟ್ರೀಟೆಡ್ ಆ್ಯಂಡ್ ವಾಟ್ ದ ಪ್ರೋಸೆಸ್ ಶುಡ್ ಬಿ ಟೇಕನ್ place to kill and eliminate that particular antigen or else pathogen. Okay, so next memory power nododadre, like in innate immune response there is absence or else low memory power, almost absent antane helbodu. In innate immune response there is no any memory power. Okay, ಲೈಕ್ ಕೊರೋನಾ ವೈರಸ್ ಈ ಸತಿ ಬಂದರು, ನೆಕ್ಸ್ಟ್ ಸತಿ ಬಂದರು, ಅದಕ್ಕೆ ನೆಕ್ಸ್ಟ್ ಸತಿ ಬಂದ್ರೂ ಸೊ ಮೆಮೊರಿ ಇರೋಲ್ಲ. ಇದು ಫಸ್ಟ್ ಬಂದಿತ್ತಲ್ವ ಅನ್ನೋ ಮೆಮೊರಿ ಪವರ್ ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸ್ಗೆ ಇರೋದಿಲ್ಲ. ಆ್ಯಂಡ್ ಅಕ್ವೈರ್ಡ್ ಇಮ್ಯೂನ್ ರೆಸ್ಪಾನ್ಸ್ಗೆ ಆ ಮೆಮೊರಿ ಪವರ್ ಇರುತ್ತೆ, ಇಟ್ ಈಸ್ ವೆರಿ ಹೈ ಟು. ಓಕೆ, ಹೈಯಾಗಿ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇಜರ್ ಸೆಲ್ ಟೈಪ್ಸ್. ಸೊ ಇನ್ನೇಟ್ ಇಮ್ಯುನಿಟಿನಲ್ಲಿ ಯಾವುದ್ರದ್ದೆಲ್ಲ ಸೆಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದರೆ, ಹ್ಯಾಸ್ ಐ ಆಲ್ರೆಡಿ ಶೋಡ್ ಯು ದಟ್ ಇನ್ ಸಮ್ ಪಾಯಿಂಟ್ಸ್ ಇನ್ ದ ಇನ್ನೇಟ್ ಇಮ್ಯುನಿಟಿ, ಫಾಗೋಸೈಟ್ಸ್ ಹೇಳಿದ್ದೀನಲ್ವಾ, ಫಾಗೋಸೈಟ್ಸ್. ಓಕೆ, ಈಟಿಂಗ್ ಆಫ್ ದ ಪರ್ಟಿಕ್ಯುಲರ್ ಆ್ಯಂಟಿಜನ್ ಪ್ಯಾಥೋಜನ್ ಈಟಿಂಗ್. ಆ್ಯಂಡ್ NK cells, natural killer cells. Okay, and other, as I told you, neutrophils, monocytes, macrophages, ಇದೆಲ್ಲ ಹೇಳಿದ್ದೀನಲ್ವಾ. ಸೊ ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಆ್ಯಂಡ್ ದೀಸ್ ಆರ್ ದ ಸೆಲ್ ಮೇನ್ಲಿ ದಟ್ ಪಾರ್ಟಿಸಿಪೇಟ್ಸ್ ಇನ್ ದ ಇನ್ನೇಟ್ ಇಮ್ಯೂನ್ ಸಿಸ್ಟಮ್, ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್ ಇನ್ ಅಡಾಪ್ಟಿವ್ ಆರ್ ಎಲ್ಸ್ ಅಕ್ವೈರ್ಡ್ ಇಮ್ಯೂನ್ ರೆಸ್ಪಾನ್ಸಲ್ಲಿ ಯಾವುದೆಲ್ಲ ಸೆಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದರೆ ಮೇನ್ಲಿ T cells ಆ್ಯಂಡ್ B cells. ಓಕೆ, ಆ್ಯಂಡ್ T cells B cells ಇದೆಲ್ಲ ಮುಂದಕ್ಕೆ ಲೈಕ್ ಇನ್ ಕಮಿಂಗ್ ಕ್ಲಾಸಸ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಬಟ್ ಮೇನ್ ಏನಂದರೆ ದೀಸ್ ಆರ್ ದ ಇಂಪಾರ್ಟೆಂಟ್ ಸೆಲ್ಸ್ ದ್ಯಾಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಅಕ್ವೈರ್ಡ್ ಇಮ್ಯುನಿಟಿ. T cells, B cells ಆ್ಯಂಡ್ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್, ಸಿಂಪಲ್ ಆಗಿ APC ಅಂತ ಕೂಡ ಕರೀತಾರೆ. ಓಕೆ, AP cells. ಓಕೆ, ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. ಸೊ ಈ ಇನ್ನೇಟ್ ಇಮ್ಯುನಿಟಿ ಪವರ್ ಆ್ಯಂಡ್ ದೀಸ್ ಸೆಲ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ಫೌಂಡ್ ಇನ್ ಆಲ್ ದ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್. ಬೋತ್ ವರ್ಟಿಬ್ರೇಟ್ಸಲ್ಲೂ ಇರುತ್ತೆ ಇನ್ನೇಟ್ ಇಮ್ಯುನಿಟಿ ಪವರ್, ಆ್ಯಂಡ್ ಇನ್ವರ್ಟಿಬ್ರೇಟ್ಸಲ್ಲೂ ಇರುತ್ತೆ. ಓಕೆ, ಸೆಲ್ಸೇ ಆಗಿರಲಿ, ಲೈಕ್ ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸೇ ಆಗಿರಲಿ, ನಾನ್ ಸ್ಪೆಸಿಫಿಸಿಟಿ ಏನೇ ಆಗಿರಲಿ, ಇಟ್ ಈಸ್ ಪ್ರೆಸೆಂಟ್ ಇನ್ ಬೋತ್ ದ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್. ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಪವರ್, ಲೈಕ್ ಅಕ್ವೈರ್ಡ್ ಇಮ್ಯೂನ್ ಸಿಸ್ಟಮ್ distribution, it is just found in the jawed vertebrates. Like example ನಾವೇ ಹ್ಯೂಮನ್ಸ್ ಆಗಿರಲಿ, ಡಾಗ್ಸ್, ಕ್ಯಾಟ್ಸ್, ಎನಿಥಿಂಗ್, ಜಾಸ್, ಟೀತ್ಸ್ ಪ್ರೆಸೆಂಟ್ ಇರೋ ಎಲ್ಲ ವರ್ಟಿಬ್ರೇಟ್ಸಲ್ಲೂ ಈ ಅಕ್ವೈರ್ಡ್ ಇಮ್ಯೂನ್ ರೆಸ್ಪಾನ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ದಿಸ್ ಮಚ್ ಈಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಫ್ ದೇರ್ ಇಸ್ ಎನಿ ಡೌಟ್ for you, just please comment in the YouTube comment section, or else you can also text me in the Telegram channel too, in the group that is Vital Education Group. Discussion group ಇದೆ, and the main group that is Vital Education Group also ಇದೆ. ಸೊ ಅಲ್ಲಿ ಕಮೆಂಟ್ ಮಾಡಿದ್ರೆ, ಆರ್ ಎಲ್ಸ್ ಎನಿ ಡೌಟ್ಸ್ ಇದ್ದರೆ ಅಲ್ಲಿ ಕ್ವಶನ್ ಕೇಳಿ, ಸೊ ದಟ್ ಐ ಕ್ಯಾನ್ ರೆಸ್ಪಾನ್ಸ್ ಟು ಯು ದೇರ್. ಸೊ ಐ ಗೆಸ್ ನಿಮ್ಮ ಹತ್ರ ಸಿಲೆಬಸ್ ಇಲ್ಲ ಅನ್ಕೊತೀನಿ, ಲೈಕ್ ಯಾವುದು KCET ಲೈಫ್ ಸೈನ್ಸ್ ಪೇಪರ್ 2 ಸಿಲೆಬಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಐಲ್ ಜಸ್ಟ್ ಬಿ ಶೇರಿಂಗ್ ದ್ಯಾಟ್ PDF, ಸಿಲೆಬಸ್ PDF ಕೂಡ ಐಲ್ ಬಿ ಶೇರಿಂಗ್ ಇಟ್. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ KCETಗೆ ಏನಂದರೆ ಲೈಕ್ 7 to 9 ಮಾಡ್ಯೂಲ್ಸ್ ಪ್ರಿಪೇರ್ ಆಗಬೇಕಾಗುತ್ತೆ. ಎನಿ ಮಾಡ್ಯೂಲ್, ನೀವು ಬಯೋಕೆಮಿಸ್ಟ್ರಿ ತೊಗೊಳ್ಳಿ, ಸೆಲ್ ಬಯಾಲಜಿ ತೊಗೊಳ್ಳಿ, ಆರ್ ಎಲ್ಸ್ ಮಾಲಿಕ್ಯುಲರ್ ಬಯಾಲಜಿ, ಸೆಲ್ ಕಮ್ಯುನಿಕೇಷನ್, ಎಕೋಸಿಸ್ಟಮ್, ಲೈಕ್ ಎವಲ್ಯೂಷನ್, ಯಾವುದೇ ಆಗಿರಲಿ. ಸೊ ಎನಿ 7 to 9 ಟಾಪಿಕ್ಸ್, 9 ಮಾಡ್ಯೂಲ್ಸ್ ಚೂಸ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಸ್ಟಡಿಂಗ್. ಸೊ like this is the end of the class of today's class. So thank you so much. Bye bye.